ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಲಾಶ್ರೀ. ಇವತ್ತು ನಾನು ಒಂದು ಕತೆ ಹೇಳಕ್ಕೆ ಬಂದಿದ್ದೀನಿ. ಒಮ್ಮೆ ಭಗವಂತ ರಾಮ ಮತ್ತು ವಾನರ ಸೈನ್ಯವು ರಾವಣನೊಂದಿಗಿನ ಯುದ್ಧಕ್ಕೆ ಸಿದ್ಧವಾಗುತ್ತಿತ್ತು. ರಾಮನು ತನ್ನ ಸೈನ್ಯಕ್ಕೆ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಲು ಆದೇಶಿಸಿದನು. ಕೆಲಸ ತಕ್ಷಣವೇ ಪ್ರಾರಂಭವಾಯಿತು. ಕೋತಿಗಳು ಪರ್ವತಗಳಿಂದ ಕಲ್ಲುಗಳು ಮತ್ತು ಭಾರವಾದ ಕಲ್ಲುಗಳನ್ನು ಹೊರತೆಗೆದು ಅವುಗಳನ್ನು ರೂಪಿಸಿ ಸೇತುವೆಯನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಇದು ಬಹಳ ಸಮಯ ತೆಗೆದುಕೊಂಡ ಸವಾಲಿನ ಕೆಲಸವಾಗಿತ್ತು. ಸಾವಿರಾರು ಕೋತಿಗಳು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದವು. ರಾಮನಿಗೆ ಸಂತೋಷವಾಯಿತು. ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ, ನನ್ನ ಮೇಲಿನ ಅವರ ಪ್ರೀತಿ ಅವರನ್ನು ಹೀಗೆ ಕೆಲಸ ಮಾಡಿಸುತ್ತದೆ ಎಂದು ರಾಮನು ಯೋಚಿಸಿದರು. ಒಂದು ದಿನ ರಾಮನು ಒಂದು ಸಣ್ಣ ಕಂದು ಹಳಿಲನ್ನು ಗಮನಿಸಿದನು. ಆ ಹಳಿಲು ತನ್ನ ಬಾಯಿಯಲ್ಲಿ ಸಣ್ಣ ಬೆಣಚು ಕಲ್ಲುಗಳನ್ನು ಹಿಡಿದುಕೊಂಡು ಸಮುದ್ರ ತೀರದಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತಿತ್ತು. ಅದು ಸಣ್ಣ ಬೆಣಚು ಕಲ್ಲುಗಳನ್ನು ಮಾತ್ರ ಸಾಗಿಸಬಲ್ಲದು, ಆದರೆ ಅದನ್ನು ಸಮುದ್ರಕ್ಕೆ ಬೀಳಿಸಿತ್ತು. ಬೆನ್ನಿನ ಮೇಲೆ ಭಾರವಾದ ಕಲ್ಲನ್ನು ಹೊತ್ತಿದ್ದ ಒಂದು ದೊಡ್ಡ ಕೋತಿ ದಾರಿಯಲ್ಲಿ ಹಳಿಲನ್ನು ನೋಡಿ ಎಡವಿ ಬೀಳುವ ಹಂತಕ್ಕೆ ತಲುಪಿತ್ತು. ಆ ಕೋತಿ ಗುಡುಗಿನ ಧ್ವನಿಯಲ್ಲಿ, ನೀನು ಚಿಕ್ಕವನೇ, ನೀನು ನನ್ನ ದಾರಿಯಲ್ಲಿ ಇದ್ದೀಯಾ, ನಾನು ಬಹುತೇಕ ಬಿದ್ದೆ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೂಗಿತ್ತು. ಹಳಿಲು ದೊಡ್ಡ ಕೋತಿ ಎತ್ತ ನೋಡಿ ಸಣ್ಣ ಧ್ವನಿಯಲ್ಲಿ, ಕ್ಷಮಿಸಿ, ನೀವು ಬೀಳುವ ಹಂತಕ್ಕೆ ಬಂದಿದ್ದಕ್ಕೆ, ಆದರೆ ದಯವಿಟ್ಟು ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಯಾವಾಗಲೂ ನೋಡು. ನಾನು ರಾಮನಿಗೆ ಸೇತುವೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತಿದ್ದೀನಿ ಮತ್ತು ಅವನಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಲು ಬಯಸುತ್ತಿದ್ದೇನೆ ಎಂದು ಉತ್ತರಿಸಿತು. ಕೋತಿ ಜೋರಾಗಿ ನಕ್ಕು ಇತರ ಕೋತಿಗಳಿಗೆ, ನೀವು ಅದನ್ನು ಕೇಳಿದ್ದೀರಾ? ಹಳಿಲು ತನ್ನ ಬೆಣಚು ಕಲ್ಲುಗಳಿಂದ ಸೇತುವೆಯನ್ನು ನಿರ್ಮಿಸುತ್ತಿದೆ. ಹೋ ಪ್ರಿಯೆ, ನಾನು ಇದಕ್ಕಿಂತ ತಮಾಷೆಯ ಕಥೆಯನ್ನು ಎಂದಿಗೂ ಕೇಳಿಲ್ಲ ಎಂದು ಹೇಳಿತು. ಇತರ ಕೋತಿಗಳು ಸಹ ನಕ್ಕವು. ಹಳಿಲು ಧೃತಿಗೆಡದೆ, ನಾನು ಪರ್ವತಗಳನ್ನು ಅಥವಾ ಕಲ್ಲುಗಳನ್ನು ಹೊರಲು ಸಾಧ್ಯವಿಲ್ಲ. ದೇವರು ನನಗೆ ಸ್ವಲ್ಪ ಶಕ್ತಿಯನ್ನು ಮಾತ್ರ ಕೊಟ್ಟಿದ್ದಾನೆ ಮತ್ತು ನಾನು ಬೆಣಚು ಕಲ್ಲುಗಳನ್ನು ಮಾತ್ರ ಹೊರಬಲ್ಲೆ. ನನ್ನ ಹೃದಯ ರಾಮನಿಗಾಗಿ ಕೂಗುತ್ತದೆ ಮತ್ತು ನಾನು ಅವನಿಗಾಗಿ ನನ್ನಿಂದಾದ ಎಲ್ಲ ಸಹಾಯವನ್ನು ಮಾಡುತ್ತೇನೆ ಎಂದು ಹೇಳಿತು. ಮೂರ್ಖರಾಗಬೇಡಿ. ನೀವು ರಾಮನಿಗೆ ಸಹಾಯ ಮಾಡಬಹುದೆಂದು ಭಾವಿಸುತ್ತೀರಾ? ನೀವು ಬೆಣಚು ಕಲ್ಲುಗಳಿಂದ ಸೇತುವೆಯನ್ನು ನಿರ್ಮಿಸಬಹುದೆಂದು ನೀವು ಭಾವಿಸುತ್ತೀರಾ? ರಾಮನಿಗೆ ಸಹಾಯ ಮಾಡಲು ದೊಡ್ಡ ಸೈನ್ಯವಿದೆ. ಮನೆಗೆ ಹೋಗಿ ನಮ್ಮ ದಾರಿಗೆ ಅಡ್ಡ ಬರಬೇಡಿ ಎಂದು ಕೋತಿಗಳು ಪ್ರತಿವಾದಿಸಿದವು. ಆದರೆ ನಾನು ಸಹ ಸಹಾಯ ಮಾಡುತ್ತೇನೆ ಎಂದು ಹಳಿಲು ಒತ್ತಾಯಿಸಿತು ಮತ್ತು ದಡದಿಂದ ಸಮುದ್ರಕ್ಕೆ ಬೆಣಚು ಕಲ್ಲುಗಳನ್ನು ಸಾಗಿಸುವುದನ್ನು ಮುಂದುವರಿಸಿತು. ಕೋಪಗೊಂಡ ಒಂದು ಕೋತಿ ಹಳಿಲನ್ನು ತನ್ನ ಬಾಲದಿಂದ ಹಿಡಿದು ದೂರ ಎಸೆದಿತ್ತು. ರಾಮನ ಹೆಸರನ್ನು ಕೂಗುತ್ತಾ ಹಳಿಲು ರಾಮನ ಕೈಗೆ ಸಿಕ್ಕಿತ್ತು. ರಾಮನು ಹಳಿಲನ್ನು ಹತ್ತಿರ ಹಿಡಿದು ಕೋತಿಗಳನ್ನು ಉದ್ದೇಶಿಸಿ, ದುರ್ಬಲರು ಮತ್ತು ಸಣ್ಣವರನ್ನು ಗೇಲಿ ಮಾಡಬೇಡಿ. ನಿಮ್ಮ ಶಕ್ತಿ ಅಥವಾ ನೀವು ಏನು ಮಾಡುತ್ತೀರಿ ಎಂಬುದು ಮುಖ್ಯವಲ್ಲ, ಮುಖ್ಯವಾದದ್ದು ನಿಮ್ಮ ಪ್ರೀತಿ. ಈ ಪುಟ್ಟ ಹಳಿಲಿನ ಹೃದಯದಲ್ಲಿ ಪ್ರೀತಿ ಇದೆ. ಓ ವಾನರರೇ, ನೀವು ಧೈರ್ಯಶಾಲಿಗಳು ಮತ್ತು ಬಲಶಾಲಿಗಳು. ಈ ಎಲ್ಲ ಬೃಹತ್ ಬಂಡೆಗಳು ಮತ್ತು ಕಲ್ಲುಗಳನ್ನು ದೂರದಿಂದ ತಂದು ಸಾಗರಕ್ಕೆ ಎಸೆಯುವ ಅದ್ಭುತ ಕೆಲಸಗಳನ್ನು ಮಾಡುತ್ತಿದ್ದೀರಿ. ಆದರೆ ಈ ಸಣ್ಣ ಹಳಿಲು ಮತ್ತು ಇತರ ಕೆಲವು ಸಣ್ಣ ಜೀವಿಗಳು ತಂದ ಸಣ್ಣ ಬೆಣಚು ಕಲ್ಲುಗಳು ಬೃಹತ್ ಕಲ್ಲುಗಳ ನಡುವೆ ಉಳಿದಿರುವ ಸಣ್ಣ ಅಂತರವನ್ನು ತುಂಬುತ್ತಿವೆ ಎಂದು ನೀವು ಗಮನಿಸಿದ್ದೀರಾ? ಇದಲ್ಲದೆ ಈ ಹಳಿಲು ತಂದ ಸಣ್ಣ ಮರಳಿನ ಕಣಗಳು ಇಡೀ ರಚನೆಯನ್ನು ಬಂಧಿಸುತ್ತವೆ, ಅದನ್ನು ಬಲಪಡಿಸುತ್ತವೆ ಎಂದು ನಿಮಗೆ ತಿಳಿದಿಲ್ಲವೇ? ಆದರೆ ನೀವು ಈ ಸಣ್ಣ ಜೀವಿಯನ್ನು ಗದರಿಸಿ ಕೋಪದಿಂದ ದೂರ ಎಸೆಯುತ್ತೀರಿ. ಇದನ್ನು ಕೇಳಿದ ವಾನರರು ತಲೆ ಬಗ್ಗಿಸಿದರು. ರಾಮ ಮುಂದುವರಿಸುತ್ತಾ, ಯಾವಾಗಲೂ ನೆನಪಿಡಿ, ಎಷ್ಟೇ ಚಿಕ್ಕದಾದರೂ ಪ್ರತಿಯೊಂದು ಕೆಲಸವೂ ಅಷ್ಟೇ ಮುಖ್ಯ. ಒಂದು ಯೋಜನೆಯನ್ನು ಮುಖ್ಯ ಜನರು ಮಾತ್ರ ಎಂದಿಗೂ ಪೂರ್ಣಗೊಳಿಸಲು ಸಾಧ್ಯವಿಲ್ಲ. ಅವರಿಗೆ ಎಲ್ಲರ ಬೆಂಬಲವೂ ಬೇಕು ಮತ್ತು ಎಷ್ಟೇ ಚಿಕ್ಕದಾದರೂ ಪ್ರಯತ್ನವನ್ನು ಯಾವಾಗಲೂ ಪ್ರಶಂಸಿಸಬೇಕು. ನಂತರ ರಾಮನು ಹಳಿಲಿನ ಕಡೆಗೆ ತಿರುಗಿ ಮೃದುವಾಗಿ ಹೇಳಿದನು, ನನ್ನ ಪ್ರೀತಿಯ ಹಳಿಲೆ, ನನ್ನ ಸೈನ್ಯದಿಂದ ಆದ ನೋವಿಗೆ ನಾನು ವಿಷಾದಿಸುತ್ತೇನೆ ಮತ್ತು ನೀನು ನನಗೆ ಮಾಡಿದ ಸಹಾಯಕ್ಕೆ ಧನ್ಯವಾದಗಳು. ದಯವಿಟ್ಟು ಹೋಗಿ ನಿನ್ನ ಕೆಲಸಗಳನ್ನು ಸಂತೋಷದಿಂದ ಮುಂದುವರಿಸು. ಹೀಗೆ ಹೇಳುತ್ತಾ ರಾಮನು ತನ್ನ ಬೆರಳುಗಳಿಂದ ಹಳಿಲಿನ ಬೆನ್ನನ್ನು ನಿಧಾನವಾಗಿ ಸವರಿದನು.
ಮತ್ತು ಭಗವಂತನ ಬೆರಳುಗಳು ಅದನ್ನು ಮುಟ್ಟಿದ ಸ್ಥಳದಲ್ಲಿ 3 ಗೆರೆಗಳು ಕಾಣಿಸಿಕೊಂಡವು. ರಾಮನು ಹಳಿಲನ್ನು ಹತ್ತಿರಕ್ಕೆ ಹಿಡಿದು, ಚಿಕ್ಕ ನಿನ್ನ ಪ್ರೀತಿ ನನ್ನ ಹೃದಯವನ್ನು ಮುಟ್ಟುತ್ತದೆ ಎಂದು ಹೇಳಿದನು. ಅವನು ಈ ಮಾತುಗಳನ್ನು ಹೇಳಿ ತನ್ನ ಬೆರಳುಗಳನ್ನು ಪುಟ್ಟ ಹಳಿಲಿನ ಬೆನ್ನಿನ ಮೇಲೆ ನಿಧಾನವಾಗಿ ಹಾಯಿಸಿದನು. ರಾಮನು ಹಳಿಲನ್ನು ಕೆಳಗೆ ಇಟ್ಟಾಗ ಅದರ ಬೆನ್ನಿನ ಮೇಲೆ 3 ಬಿಳಿ ಪಟ್ಟೆಗಳು ಇದ್ದವು. ಅವು ರಾಮನ ಬೆರಳುಗಳ ಗುರುತುಗಳಾಗಿದ್ದವು. ನಾವು ಈಗ ಈ ಕಥೆಯ ನೀತಿ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀರಾಮನಿಗೆ ಮಾಡುವ ಯಾವುದೇ ಕೆಲಸ ಅಥವಾ ಸೇವೆ ಅದು ಎಷ್ಟೇ ಚಿಕ್ಕದಾದ್ರೂ ಮುಖ್ಯವಲ್ಲ. ಪ್ರತಿಯೊಂದು ಕೆಲಸವನ್ನು ಭಗವಂತನ ಸೇವೆ ಎಂದು ಪರಿಗಣಿಸಬೇಕು ಮತ್ತು ಆತನ ಆಶೀರ್ವಾದ ಯಾವಾಗಲೂ ನಮ್ಮೊಂದಿಗೆ ಇರುತ್ತದೆ. ರಾಮನಿಗೆ ಪ್ರೀತಿ ಮತ್ತು ಸಮರ್ಪಣೆ ಮುಖ್ಯ. ನಮ್ಮ ಕಾರ್ಯಗಳ ಭವ್ಯತೆ ಅಥವಾ ಪ್ರತಿಷ್ಠೆಯ ಪ್ರದರ್ಶನವಲ್ಲ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಭಕ್ತಿಯಿಂದ ನಾವು ರಾಮನಿಗೆ ಏನೇ ಸಮರ್ಪಿಸಿದರೂ ಅದು ರಾಮನಿಗೆ ಇಷ್ಟವಾಗುತ್ತದೆ. ಪ್ರತಿಷ್ಠೆ ಮುಖ್ಯವಲ್ಲ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.